ಚಂದ್ರಚೂಡ್ ಕೆಲವೊಂದ್ಸರಿ ಅವ್ರ ಮಾತಲ್ಲೇ ಹೇಳ್ತಾರೆ, ಅಂದರೆ ಕೆಲವೊಬ್ಬ ನಟಿಯರು ಆರೋಪ ಮಾಡಿದ್ರು, ಕೆಲವು ನಿರ್ಮಾಪಕರು ಇಂಡೈರೆಕ್ಟ್ಲಿ. ಆ ಸಂದರ್ಭದಲ್ಲೂ ಕೂಡ ಚಂದ್ರಚೂಡ್ ಇದೇ ರೀತಿ ಮಾತನಾಡಿದ್ರು, ಈಗ ಮತ್ತೆ ಅದೇ ರೀತಿ ಮಾತಾಡ್ತಿದ್ದಾರೆ. ಅವಾಗ ಗೌರವ ಕೊಟ್ಟು ಅದು ಗೌರವ ದುರುಪಯೋಗ ಪಡಿಸ್ಕೊತಾರೆ. ಇನ್ನು ಮುಂದಕ್ಕೆ ಏನಾಗೋದು ಗೊತ್ತೈತೆ, ಕಾನೂನು ಗೌರವಿಸಿ ಕಾನೂನಿಗೆ ನಾವು ಇಷ್ಟು ದಿನ ಯಾರು ಕೇಳಿಲ್ಲ, ಎಲ್ಲರೂ ಸುಮ್ಮನಿದ್ರು. ಇನ್ನು ಮುಂದಕ್ಕೆ ಯಾರು ಸುಮ್ಮನಿರಲ್ಲ, ಅವ್ರದ್ದೇ ಆದ ಒಂದು ಗೌರವ ಇರ್ತದೆ. ನಿರ್ಮಾಪಕನ ಸುಲಭ ಅಲ್ಲ ಈ ರೀತಿ ಮಾತಾಡಿ ಮುಂದಕ್ಕೆ ಯಾವನ ಅಂತಲ್ಲ ಯಾವನು ಮಾತಾಡಬಾರ್ದು. ಒಬ್ಬ ನಿರ್ಮಾಪಕ ದುಡ್ಡು ಹಾಕ್ತಾನೆ ವ್ಯಾಲ್ಯೂ ಗೊತ್ತಾಗ್ತದೆ. ಅದರಿಂದ ಚಂದ್ರ ತಿಳ್ಕೋಬೇಕು. ಬಗ್ಗೆ ಪದೇ ಪದೇ ಯಾಕೆ ಸರ್ ಇಂಥ ಮಾತುಗಳು ಕೇಳ್ತಾರೆ? ಯಾರೋ ಒಬ್ರು ನಟಿ ಬರ್ತಾರೆ ಏನೋ ಆರೋಪ ಮಾಡ್ತಾರೆ, ಮತ್ತಾರೋ ನಟ ಬರ್ತಾರೆ ಏನೋ ಆರೋಪ ಮಾಡ್ತಾರೆ, ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಮತ್ತೊಬ್ರು ಯಾರೋ ಆರೋಪ ಮಾಡ್ತಾರೆ. ಈಗ ಈ ರೀತಿ ಆಯ್ತು ಅಂತ ಸರ್, ಮನುಷ್ಯ ದುಡ್ಡು ಪ್ರತಿಯೊಬ್ಬನು ಕೊಡ್ತಾನೆ. ನಿನ್ಗೆ 500 ಕೊಡ್ತಿರಲಿಲ್ಲ, 100 ಕೊಟ್ಟಿರ್ತಾನ. ನಿನ್ನ 500,000 ರೂಪಾಯಿ ತೊಗೊಂಡೋಗಿ ಮನೆಗೆ ಇರ್ತೀಯ, ಅವ್ನಿಗೆ ಇಲ್ಲಿ ಬರ್ತದೆ. ಅವ್ನು 1 ರೂಪಾಯಿ ಬಂದಿದ್ದು ತೋರಿಸು. ನಿನ್ನನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿ ಬೆಳೆಸಿ ಅಳಿಸ್ತಾನೆ, ನೀನು ಬರೀ ಇದರಲ್ಲೇ ಇರ್ತೀಯ. ಬೇರೆ ನೀವೆಲ್ಲ ಯಾವರೇ ನಟಿ ಆಗಲಿ ನಟ ಆಗಲಿ ಸರ್, ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ರೆಕಮೆಂಡೇಶನ್ ಕಮ್ಮಿ ಕೊಟ್ಟಿರ್ಬೋದು, ಮಾತಾಡೋದು ಕಮ್ಮಿ ಕೊಟ್ಟಿರ್ಬೋದು. ಅವನು ಬರ್ಬೇಕಾದ್ರೆ ಆಧಾರು ಏನಕ್ಕೋಸ್ಕರ ನಮ್ಮ ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೇನು ಕೆಟ್ಟದಾಗ ಮಾತಾಡ್ತಾನೆ. ಅದನ್ನು ತಿಳ್ಕೊಬೇಕು. ಇಲ್ಲಿಂದ ಅನ್ನ ತಿಂದುಬಿಟ್ಟು ತಿಂತಟ್ಟೆಗೆ ಗಲೀಜು ಮಾಡೋದಲ್ಲ. ಅನ್ನ ತಿಂದಿಲ್ವಾ ನೀನು? ಅನ್ನ ತಿನ್ನೋರ ಜೊತೆ ಇಲ್ವಾ ನೀನು? ಯಾಕೆ ಹಿಂಗೆ ಮಾಡ್ತೀಯಾ? ಉತ್ತಮವ್ರ ಜೊತೆ ಇದೆಯಾ? ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ಮಾತಾಡಿ. ನೀನು ಅದು ಬಿಟ್ಬಿಟ್ಟು ನಂದೇನೋ ತೋರ್ಸ್ಕೊಳಕ್ಕೆ ಹೋಗ್ಬೇಡ. ಇನ್ನು ಮುಂದಕ್ಕೆ ಆ ರೀತಿ ಆಗಬಾರ್ದು. ನಾವು ಅಂತ ಆಗಲಿಕ್ಕೆ ಅವಕಾಶ ಮಾಡಲ್ಲ. ಚಿತ್ರ ಅನ್ನೋದು ಇವತ್ತು ಎಷ್ಟು ಕಷ್ಟ ಇದೆ, ಎಷ್ಟು ಥಿಯೇಟ್ರ್ ಮುಚ್ಚಿದೆ ಸರ್. ಅದೇ ನಾವು ಕೇಳಬೇಕು. ಅವನು ಗೊತ್ತಿಲ್ಲ ನಮಗೆ. ಅಲ್ಲ, ಅವ್ನಿಗೆ ಏನು ಅಂದರೆ ಅವ್ನಿಗೇನೋ ಒಂಥರ ಕಾಯಿಲೆ ಇದೆ, ಬಾಯಿ ಚಪ್ಪಲ. ಅದಕ್ಕೆ ಈಗ ಕ್ರಿಮಿನಲ್ ಕೇಸ್ ಆಗಲಿ, ಆಮೇಲೆ ಮಿಕ್ಕಿದ್ದು ಗೊತ್ತಾಗುತ್ತೆ. ನಮ್ಮ ಕೇವಿಯನ್ನು ಇವ್ರಿಗೇನು ಹೇಳಿದ್ರ, ಇಷ್ಟು ಖರ್ಚು ಮಾಡಿದ್ದೀನಿ ಈ ಶ್ರೀಮಂತರಿ ಅಂತ. ಕೇವಿನವ್ರಿಗೆ ಗೊತ್ತೇ ಅವ್ರಿಗೆ. ಯಾಕೆ ಈ ರೀತಿ ಮಾತಾಡ್ತಾರೆ ಒಬ್ಬ ಪ್ರೊಡಕ್ಷನ್ ಬಗ್ಗೆ? ಅವ್ರ ಕಾಸು ಹಾಕಿದ್ದಾರೆ, ಸಿನಿಮಾ ವರ್ಡ್ ಮಾಡಿದ್ದಾರೆ, ಅವ್ರ ಕಾಸು ಬರುತ್ತೋ ಇರೋ ಚೆನ್ನಾಗಿದ್ದಾರೋ. ಅದು ಬಿಟ್ಬಿಟ್ಟು ಕೇವಿಯನ್ಗೆ ಹಿಂಗಾಯ್ತು ಕನ್ನಡದವನಿಗೆ. ನೀನು ಯಾಕೆ ಇರ್ತತಿ ಕನ್ನಡ, ಈ ತಮಿಳು ತೆಲುಗು? ಇದು ಫಸ್ಟ್ ಆಫ್ ಆಲ್ ಇದನ್ನು ಭಾಷೆ ಮಾಡೋದೇ ತಪ್ಪು. ಯಾಕೆ ಮಾತಾಡ್ತಿದ್ದೀರಾ? ಕನ್ನಡ ನಿರ್ಮಾಪಕ ಎಷ್ಟು ಜನ ಮಾಡಿದ್ವಿ ನಾವೆಲ್ಲ ತಮಿಳು ಮಾಡಿಲ್ವಾ? ಅಲ್ಲಿರೋ ಇಲ್ಲಿ ಮಾಡ್ತಲ್ವಾ? ತಮಿಳರಿಗೆ ಇಲ್ಲಿ ಕನ್ನಡದಲ್ಲಿ ಮಾಡ್ತಲ್ಲ, ಎಷ್ಟು ಪಿಕ್ಚರ್ ಮಾಡ್ತಾರೆ. ಮಾಡಿದ್ರಲ್ಲ ಸತ್ಯಜ್ಯೋತಿ ಅವ್ರು ಬಂದು. ಸತ್ಯಜ್ಯೋತಿ ಪ್ರೊಡಕ್ಷನ್ ಬಂದು ಮಾಡಿದ್ರಲ್ಲ ಇಲ್ಲಿ. ಅದ್ಯಾರು ಕನ್ನಡದರ? ನಮಗೆ ಭಾಷೆ ತಮಿಳು ಕನ್ನಡ ತೆಲುಗು ಅಲ್ಲ. ನಾವೆಲ್ಲ ನಾವು ನೀರು ಹೋರಾಟ, ನಮ್ಮ ರೈತರ ಹೋರಾಟ, ಅದಕ್ಕೆ ಹೋಗೋಣ. ಇಂಥ ವಿಷಯದಲ್ಲಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅವೆಲ್ಲ ಬರಬಾರ್ದು ಸರ್. ಇವಾಗ ಚಂದ್ರಚೂಡ್ ಹೊರತಾಗಿ ಬೇರೆ ಯಾರಾದರೂ ಈ ಥರ ಡಿಸೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗೋರಿಗೆ ಏನು ಹೇಳ್ತೀವಿ? ಚಂದ್ರಚೂಡ್ಗೂ ಅಷ್ಟೇ, ಇನ್ನು ಬೇರೆ ಯಾರಿಗೆ ಆಗ್ತೋ ಅವ್ರಿಗೆ ಕ್ರಿಮಿನಲ್ ಕೇಸು ಮುಖ್ಯದ ಆಮೇಲೆ ಯಾವ ರೀತಿ ಮಾಡಬೇಕು ಅಂತ ಕಾನೂನು ಚೌಕಟ್ಟಲ್ಲಿ ನಾವು ಮನವಿ ಮಾಡ್ತೀವಿ. ನಾವು ಕಾನೂನು ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ನಮಗೆ ನ್ಯಾಯಾಲಯ ಬಗ್ಗೆ ಅಪಾರ ನಂಬಿಕೆ ಇದೆ. ಇಂಥವ್ರ ಬಗ್ಗೆ ಕೂಡಲೇ ಶಿಸ್ತಿನ ಕ್ರಮ ತಗೊಳ್ತಾರೆ, ಆಕ್ಷನ್ ತಗೊಳ್ತಾರೆ, ನಾವು ಅದನ್ನು ಗೌರವಿಸ್ತೀವಿ. ಸರ್, ಅಣ್ಣ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು. ಈ ಕೆಲವರು ಈ ಥರ ಸ್ಟೇಟ್ಮೆಂಟ್ಗಳಿಂದ ಏನು ಅಂದ್ಕೊಳುತ್ತೆ ಸರ್, ನಿಜನೇನೋ ಅಂತ? ಹೌದೌದು ಸರ್. ರಾಜ್ಕುಮಾರ್ ಅವರು ಮಹಾನುಭಾವರು. ಯಾರೇ ಮನೆಗೆ ಹೋದ್ರು 70-75 ವರ್ಷ ಎದ್ದು ನಿಂತ್ಕೊಂಡು ಅನ್ನದಾತ ಅಂತ ಎದ್ದು ನಿಂತು ಕೈ ಮುಗಿರು ಅಂತ ಪುಣ್ಯಾತ್ಮರು ಇದ್ದಿದ್ದ ಕಾಲದ ನಾವು ಇರೋಂಥ ಜಾಗದಲ್ಲಿ ನಾವಿರೋದು. ಇವನು ಯಾವನ ಬಂದಿರ್ತೀವಿ ಮತ್ತು ತಪ್ಪಲ್ವಾ? ಇದು ದುರಾಂಕಾರ, ನಾನು ಹಂಬ. ಇನ್ನು ಮುಂದಕ್ಕೆ ಇದಾಗಬಾರ್ದು, ಆಗಕ್ಕೆ ಹೋಗ್ಬಿಡೋದು. ಯಾವ ಪದ ಬಳಕೆ ಮಾಡಿದ್ದಾರೆ ಸರ್? ಅದು ತಾವು ಮಾಧ್ಯಮದಲ್ಲಿ ಕಳ್ಸಿಕೊಡ್ತೀನಿ ಕೇಳಿ ಪದ ಬಳಕೆ ಮಾಡಿದ್ರೆ ಅದಕ್ಕೆ ತಾವು ಯಾವ ಆಕ್ಷೇಪ ವ್ಯಕ್ತಪಡಿಸ್ತೀವಿ ಸರ್. ಅವರು ಕಾಂಡಾಮ್ಸ್ ಸಪ್ಲೈ ಮಾಡವ್ರೆ, ತೊಳ್ದವ್ರೆ ಅಂತ ಅವ್ರು ಹೇಳಿದ್ದಾರೆ. ಯಾರು ಮಾಡೋರು ಗೊತ್ತಾಗಬೇಕು. ಅದನ್ನ ಹೇಳಿದ್ರೆ ನಮ್ಮ ಸಂಘ ಸೇರಿಸ್ಕೊಳ್ಳಲ್ಲ, ನಾನು ಕೋಪರೇಷನ್ ಕೊಡ್ತೀನಿ ಅಂತ ನಿರ್ಮಾಪಕ ಪಾಪ ಹೇಳಿ ಅವರು. ಆಮೇಲೆ ಹೀರೋಗಳು ಅಷ್ಟೇ, ನಮ್ಮಲ್ಲಿ ಎಲ್ಲ ಸಂಸ್ಕೃತವಾಗಿರೋರು, ನಮ್ಮಲ್ಲಿ ಯಾವ ಹೀರೋ ಅಂತ ಕೆಲಸ ಮಾಡಿಸ್ಕೊಂಡವ್ರೆ ಅಂತ ನಮ್ಗೆ ಗೊತ್ತಾಗಬೇಕು ಹೇಳಿ.